ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆ ಜೋರಾಗ್ತಾ ಇದೆ. ಉಗ್ರ ಪೋಷಕ ಪಾಕಿಸ್ತಾನದ ವಿರುದ್ಧ ರೋಷಾವೇಶ ಹೆಚ್ಚಾಗ್ತಾ ಇದೆ. ಭಾರತ ಧ್ವಜ ಜೊತೆಗೆ ಕಪ್ಪು ಬಾವುಟವನ್ನು ಕೂಡ ಹಿಡಿದುಕೊಂಡು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಲ್ಲಿ 26 ಜನರ ಬಲಿ ಪಡೆದ್ರೋ ಅಲ್ಲೇ ಪ್ರತಿಭಟನೆ ನಡೀತಾ ಇದೆ. ಪಹಲ್ಗಾಮ್ನಲ್ಲಿ ಆಕ್ರೋಶಗಳು ಭುಗಿಲೇಳ್ತಾ ಇದೆ. ಒಂದು ಕಡೆ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ, ಯಾವಾಗ ಏನ್ ಬೇಕಾದ್ರೂ ಆಗಬಹುದು, ಆಗ್ಲೇಬೇಕು ಅಂತೇಳಿ ಪ್ರತಿಯೊಬ್ಬ ಭಾರತೀಯರ ನಿರೀಕ್ಷೆ. ಇದೆಲ್ಲದರ ನಡುವೆ ದೇಶಾದ್ಯಂತ ಪ್ರತಿಭಟನೆಗಳು ಭುಗಿಲೇಳ್ತಾ ಇತ್ತು. ಈಗ ಪಹಲ್ಗಾಮ್ನಲ್ಲೇ ಪ್ರತಿಭಟನೆ ಭುಗಿಲೆದ್ದಿದೆ. हेलो भाई लोगों, इंसानियत का कत्लेआम, अरे ये लोग अपना बुद्ध अरे टाइम से बोल यार, इसको अक्कल है जरी, थोड़ा सा कर ले बोला आजा चलना. ಪಹಲ್ಗಾಮ್ನ ಈ ಭೀಕರ ನರಮೇಧದ ನಂತರ ಪಹಲ್ಗಾಮ್ನ ಯಾರು ಇದ್ದಾರೆ ಅಲ್ಲಿನ ಜನ, ನಾವೆಲ್ಲರೂ ಕೂಡ ಭಾರತೀಯರು ಈ ಘಟನೆಯನ್ನ ನಾವು ಖಂಡಿಸ್ತಾ ಇದ್ದೀವಿ. ಕಾಶ್ಮೀರದ ಈ ಘಟನೆ ಇದು ಸರಿಯಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ತ್ರಿವರ್ಣ ಧ್ವಜವನ್ನ ಹಿಡಿದುಕೊಂಡು ಸ್ಟಾಪ್ ಇನ್ನೋಸೆಂಟ್ ಕಿಲ್ಲಿಂಗ್ ಅಂತೇಳಿ ಹೇಳ್ತಾ ತ್ರಿವರ್ಣ ಧ್ವಜದ ನೋಡಿ ಕಪ್ಪು ಪಟ್ಟಿಯನ್ನ ಪ್ರದರ್ಶನ ಮಾಡ್ತಾ ಆಕ್ರೋಶವನ್ನ ಹೊರ ಹಾಕ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀವಿ. ನೋಡಿ, ಈ ಘಟನೆಯನ್ನ ಸುತಾರಾಮ್ ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಭಯೋತ್ಪಾದಕರ ಈ ಕುಕೃತ್ಯ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಒಪ್ಪುವಂತ ಮಾತಲ್ಲ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆ ಮೂಲಕ ಆಕ್ರೋಶದ ಕಟ್ಟೆ, ಆಕ್ರೋಶದ ಜ್ವಾಲೆ ಇಲ್ಲಿ ಮೊಳಗ್ತಾ ಇದೆ. ಪಹಲ್ಗಾಮ್ನ ಏನು ಇಲ್ಲಿ ನಿವಾಸಿಗಳೇನಿದ್ದಾರೆ ಕಾಶ್ಮೀರಿಗರು, ಯಾವುದೇ ಸಮಯಕ್ಕೂ ಕೂಡ ನೀವು ಭಾರತ, ನಮ್ಮ ದೇಶ ಭಾರತ, ಆ ಮೂಲಕ ಭಯೋತ್ಪಾದಕರ ವಿರುದ್ಧ ತೆಗೆದುಕೊಳ್ಳುವಂತ ಯಾವೊಂದು ನಿರ್ಧಾರಕ್ಕೂ ಕೂಡ ನಾವು ಬದ್ಧರಾಗಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕೈಯಲ್ಲಿ ತ್ರಿವರ್ಣ ಧ್ವಜವನ್ನ ಹಿಡಿದುಕೊಂಡು ಸಾಗ್ತಾ ಇರುವಂತ ಈ ಹೋರಾಟಗಾರರನ್ನ ತಾವು ನೋಡ್ತಾ ಇದೀವಿ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಸರ್, ಕ್ಯಾ ಚಲ್ रहा है, क्या संदेश देता है देशवासियों को? सर, की वसात से देशवासियों को कहना चाहेंगे, आप देखिए आज भी पहलगाम में टूरिस्ट हैं, आप आ जाइए. कश्मीर के लोग आपका इंतजार कर रहे हैं और इन बुज़दिला गीदड़ धमकियों से हम डरने वाले नहीं है. और आप भी मत डरिए, आप आ जाइए ताकि आतंकवादी को पता चले कि उन्होंने जो खंजर हमारे सीनों में घोपा, हम वो खंजर निकाल के उनकी फैमिलियों तक पहुंचा देंगे, उनको भी न्यूट्रलाइज करेंगे. क्या कर ले बोला आजा चलना. कश्मीर पहलगामियों के साथ लड़े ना, वो पीठ पे जो छुरा घोपते हैं, हम उनको कहना चाहेंगे आपकी वसात से, आप सामने आ जाइए और हमसे मुकाबला करिए. फिर देखिए किसकी माँ ने दूध पिया होगा, हम आपकी पाकिस्तान को माँ की नानी याद दिला देंगे. भयोत्पादकों को, आतंकवादियों को इधर से पहलगाम से आप पूरा देशवासियों क्या संदेश चल रहा है, क्या बोलता है इधर? देखिए, मेरे पहलगाम के घोड़ेबान, मेरे पहलगाम के टैक्सी ड्राइवर, मेरे पहलगाम के होटलीन, मेरे पहलगाम के मुलाजिम, मेरे पहलगाम की एजेंसियां, मेरे कश्मीर के लोग, उनको संदेशा दे रही है, आप आ जाओ, इन गीदड़ आतंकवादियों से मत डरिए, हम आपके साथ हैं. कश्मीर हिंदुस्तान का ताज है, आप इस ताज में घूमने आइए. एक बार बोलिए सर, बोलो भारत माता की जय, बोलो भारत ಮಾತಾ ಜೈ. ಇದು ಕಾಶ್ಮೀರಿಗರ ಮಾತಾಗಿದೆ, ಇದು ಪಹಲ್ಗಾಮ್ನ ದೇಶವಾಸಿಗಳ ಮಾತಾಗಿದೆ. ಆ ಮೂಲಕ ನಾವು ಎಂದಿಗೂ ಕೂಡ ಭಯೋತ್ಪಾದಕರ ವಿರುದ್ಧ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕಾಶ್ಮೀರದಿಂದ, ಪಹಲ್ಗಾಮ್ನಿಂದ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡಕ್ಕಾಗಿ, ಜೈ ಹಿಂದ್. हेलो भाई लोगों, इंसानियत का कत्लेआम,
अरे टाइम से बोल यार, इसको अक्कल है जरी, थोड़ा सा कर ले बोला, आजा चलना। ನೋಡಿ, ಅಲ್ಲಿ ಪಹಲ್ಗಾಮ್ನಲ್ಲಿ ಪ್ರತಿಯೊಬ್ಬರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆರ್ಟಿಕಲ್ 370 ಆ ವಿಚಾರ ಆದ ಬಳಿಕ ಕಳೆದ ವರ್ಷ ಅದಕ್ಕಿಂತ ಹಿಂದಿನ ವರ್ಷ ಪ್ರವಾಸಿಗರ ಸಂಖ್ಯೆ ಏನಿತ್ತು, ಹಿಂದಿನ 2 ವರ್ಷದ ಹಿಂದಿನ ಪ್ರವಾಸಿಗರ ಸಂಖ್ಯೆ, ಅದಕ್ಕೆ ಹೋಲಿಸಿದ್ರೆ ಕಳೆದ ವರ್ಷ ಹತ್ರ 2.5 ಕೋಟಿ ಜನ ಪ್ರವಾಸಿಗರು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ರು. ಈ ವರ್ಷವೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ರಿಸರ್ವ್ ಮಾಡಿಟ್ಕೊಂಡಿದ್ರು, ಟಿಕೆಟ್ಗಳನ್ನ ಬುಕ್ ಮಾಡಿದ್ರು. ಆದ್ರೆ ಯಾವಾಗ ಈ ಘಟನೆ ಆಯ್ತೋ ಆಟೋಮೆಟಿಕ್ ಆಗಿ ಎಲ್ಲರೂ ಕೂಡ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡೋದು ಅಥವಾ ರೀಸ್ಕೆಡ್ಯೂಲ್ ಅನ್ನ ಮಾಡಿಕೊಳ್ಳುವಂತ ಕೆಲಸಗಳಾಗ್ತಾ ಇದೆ. ಪ್ರವಾಸಿಗರನ್ನೇ ನೆಚ್ಚಿಕೊಂಡಿರುವಂತಹ ಜಾಗಕ್ಕೆ ಬಂದು ಉಗ್ರರು ಅಟ್ಟಹಾಸವನ್ನ ಮೆರೆದು 26 ಜನರ ಬಲಿಯನ್ನ ಪಡೆದಿದ್ರು ಭಾರತೀಯರದ್ದು. ಈ ಘಟನೆ ಆದ ಬಳಿಕ ಕಂಪ್ಲೀಟ್ ಅಲ್ಲಿ ಬಂದ್ ಆಗೋಗಿದೆ, ಪ್ರವಾಸಿಗರ ಸಂಖ್ಯೆನೇ ಕಂಪ್ಲೀಟ್ ಸ್ಟಾಪ್ ಆಗೋಗಿದೆ. ಒಂದು ರೀತಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲವೂ ಸರಿ ಹೋಗ್ತಾ ಇದೆ ಅನ್ನುವ ಸಂದರ್ಭದಲ್ಲೇ ಈ ರೀತಿಯಾಗಿ ಉಗ್ರರು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ರು. ಈಗ ಮತ್ತೊಮ್ಮೆ ಆ ಒಂದು ಪರಿಸ್ಥಿತಿ ಅಲ್ಲಿ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ಪ್ರತಿಭಟನೆಗಳು ಬಗೆಹರಿತಾ ಇದೆ, ಆಕ್ರೋಶಗಳು ಬಗೆಹರಿತಾ ಇದೆ. क्या कर ले बोला, आजा चलना। कश्मीर पहलगामियों के साथ है ना, वो पीठ पे जो छुरा घोंपते हैं, हम उनको कहना चाहेंगे आपकी वसात से, आप सामने आ जाइए और हमसे मुकाबला करिए, फिर देखिए किसकी माँ ने दूध पिया होगा। हम आपकी पाकिस्तान को माँ की नानी याद दिला देंगे। भयोत्पादकों को, आतंकवादियों को इधर से पहलगाम से आप पूरा देशवासियों क्या संदेश चल रहा है, क्या बोलता है इधर? देखिए, मेरे पहलगाम के घोड़ेबान, मेरे पहलगाम के टैक्सी ड्राइवर, मेरे पहलगाम के होटलीन, मेरे पहलगाम के मुलाजिम, मेरे पहलगाम की एजेंसियां, मेरे कश्मीर के लोग, उनको संदेशा दे रही है, आप आ जाओ, इन गिदर आतंकवादियों से मत डरिए, हम आपके साथ है। कश्मीर हिंदुस्तान का ताज है, आप इस ताज में घूमने आइए। एक बार बोलिए सर, बोलो भारत माता की जय, बोलो भारत ಮಾತಾ ಜೈ. ಇದು ಕಾಶ್ಮೀರಿಗರ ಮಾತಾಗಿದೆ, ಇದು ಪಹಲ್ಗಾಮ್ನ ದೇಶವಾಸಿಗಳ ಮಾತಾಗಿದೆ. ಆ ಮೂಲಕ ನಾವು ಎಂದಿಗೂ ಕೂಡ ಭಯೋತ್ಪಾದಕರ ವಿರುದ್ಧ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕಾಶ್ಮೀರದಿಂದ, ಪಹಲ್ಗಾಮ್ನಿಂದ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡಕ್ಕಾಗಿ, ಜೈ ಹಿಂದ್. हेलो ओ भाई लोगों